ಭಾರತಿ ವಿಷ್ಣುವರ್ಧನ್ ಭಾರತೀಯ ಚಲನಚಿತ್ರರಂಗದ ಪ್ರಖ್ಯಾತ ಬಹುಭಾಷಾ ಕಲಾವಿದೆ. ಇವರು ಜನಿಸಿದ್ದು ಆಗಸ್ಟ್ 15, 1948ರಲ್ಲಿ. ಇವರು ಫೆಬ್ರವರಿ 27, 1975ರಲ್ಲಿ ಕನ್ನಡ ಚಿತ್ರರಂಗದ ದಿಗ್ಗಜ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. 1966ರಲ್ಲಿ ತೆರೆ ಕಂಡ ಲವ್ ಇನ್ ಬೆಂಗಳೂರು ಭಾರತೀಯವರು ನಟಿಸಿದ ಪ್ರಥಮ ಚಿತ್ರ. ಆದರೆ ಬಿಆರ್ ಪಂತುಲು ನಿರ್ದೇಶನದ ದುಡ್ಡೇ ದೊಡ್ಡಪ್ಪ ಇವರ ಬಿಡುಗಡೆಗೊಂಡ ಮೊದಲನೇ ಚಿತ್ರ. ಹಿಂದಿ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಈ 5 ಭಾಷೆಗಳಲ್ಲಿ ಇವರ ಚಿತ್ರಗಳು ಯಶಸ್ಸು ಕಂಡಿವೆ. ಕನ್ನಡದಲ್ಲಿ ರಾಜ್ಕುಮಾರ್, ಕಲ್ಯಾಣ್, ಉದಯ್ ಕುಮಾರ್, ವಿಷ್ಣುವರ್ಧನ್, ಅನಂತ್ನಾಗ್, ರಾಜೇಶ್. ಹಿಂದಿಯಲ್ಲಿ ದಿಲೀಪ್ ಕುಮಾರ್, ಮನೋಜ್ ಕುಮಾರ್, ವಿನೋದ್ ಖನ್ನಾ, ರಾಜೇಶ್ ರೋಷನ್, ಮೆಹಮೂದ್. ತೆಲುಗಿನಲ್ಲಿ ಅಕ್ಕಿನೇನಿ ನಾಗೇಶ್ವರ ರಾವ್, NTR, ಕೃಷ್ಣ ಶೋಭನ್ ಬಾಬು, ಕೃಷ್ಣಂ ರಾಜು, ಕಾಂತರಾವ್. ತಮಿಳಿನಲ್ಲಿ MGR, ಶಿವಾಜಿ ಗಣೇಶನ್, ಜೆಮಿನಿ ಗಣೇಶನ್, ಮುತ್ತುರಾಯನ್, ಜೈಶಂಕರ್, ರವಿಚಂದ್ರನ್, AVM ರಾಜನ್ ಮುಂತಾದ ನಟರೊಂದಿಗೆ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಇವರ ನಟನೆಗೆ ವಿವಿಧ ಪ್ರಶಸ್ತಿಗಳು ಕೂಡ ದೊರಕಿವೆ. ಇಂಥ ಮಹಾನ್ ಕಲಾವಿದೆ ಭಾರತಿ ವಿಷ್ಣುವರ್ಧನ್ ಇವರಿಗೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕಡೆಯಿಂದ ವಿಶ್ವ ದಾಖಲೆ ನೀಡಿ ಗೌರವಿಸಲಾಯಿತು. ಇತಿಹಾಸ ಪುಟಗಳಲ್ಲಿ ಚರಿತ್ರೆಯನ್ನು ಬರೆಯುವಂತಹ ಮಹಾನ್ ಚೇತನ ಅಂತ ಹೇಳಬೇಕು. ನಾನು ಮೊದಲನೇ ಸಾರಿ ಅವರನ್ನ ಭೇಟಿ ಮಾಡಕ್ಕೆ ಹೋದಾಗ, ಅಮ್ಮ ನಿಮಗೆ ಗೊತ್ತಿದೆ, ಇವಾಗ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀನಿ, ನಾನು ಅಡುಗೆ ಕೆಲಸ ಮಾಡ್ತಾ ಇದ್ದೆ. ಹಿಂದಿನ ರೋಡಲ್ಲಿ ರಾಮಚಂದ್ರ ಅಂತ ಇದ್ದು ನಿಮಗೆ ಗೊತ್ತಿರ್ಬೋದು, ಅವರೇ ಸತ್ಯನಾರಾಯಣ ಪ್ರಸಾದ ಮಾಡಕ್ಕೆ ಬರ್ತಾ ಇದ್ದು, ನಾನು ಅಲ್ಲಿ ಬರ್ತಾ ಇದ್ದೆ. ಅವತ್ತಿನಿಂದ ನಮ್ಮ ಅಪ್ಪ ನಮ್ಮ ಅಮ್ಮ ನೀವೇ ಅಂತ ಹೋಗಿ ನಾನು ನಮ್ಮ ತಂದೆನ ನೋಡಿಲ್ಲ. ಅದಕ್ಕೆ ಸಾಹಸ ಅಂತಂದರೆ ನಮ್ಮ ಸಹಸಿಂಹ ಸಂಪತ್ ಕುಮಾರ್ ಅಪ್ಪಾಜಿಯವರು, ಅವ್ರನ್ನ ಪ್ರೇರೇಪಣೆಯಾಗಿ ಇವತ್ತಿನವರೆಗೂ ಕರಾಟೆಯಲ್ಲೇ ಇದ್ದೀವಿ. ಏನಾದರೂ ಕೊಟ್ಟು ಹೋಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ವಿಶ್ವ ದಾಖಲೆಗೆ ಸೇರ್ಪಡೆಯಾಗುವಂತಹ ಈ ಅದ್ಭುತ ಮಹತ್ ಕಾರ್ಯದಲ್ಲಿ ಅಮ್ಮ ಒಪ್ಕೊಂಡಿದ್ದಕ್ಕೆ ನನ್ನ ತಾಯಿಗೆ, ಭಾರತ ಮಾತೆಯ ಹೆಮ್ಮೆಯ ಪುತ್ರಿ ಭಾರತೀಯ ಅಮ್ಮನವರಿಗೆ ಭಾರತೀಯ ಕನ್ನಡಿಗರಿಂದ ವಿಶ್ವ ದಾಖಲೆಯ ಅರ್ಪಣೆ. ನಮ್ಮ ರಾಜ್ಯದ, ನಮ್ಮ ದೇಶದ ಲಾಂಛನವನ್ನು ಕೊಟ್ಟು ಆ ಮಹಾ ತಾಯಿಗೆ ಇವರ ತ್ಯಾಗಕ್ಕೆ ಕೊನೆಯಿಲ್ಲ. ಇವರು ಮಾಡದೇ ಇರುವಂತಹ ಪಾತ್ರಗಳಿಲ್ಲ, ಇವರು ಮಾಡದಿರುವಂತಹ ಸಹಾಯ ಇಲ್ಲ, ಯಾರಿಗೂ ಅದು ಗೊತ್ತಾಗೋದಿಲ್ಲ. ಅದಕ್ಕೆ ಇವತ್ತಿನ ದಿವಸ ನನ್ನ ತಾಯಿ ಹಾಗೂ ನನ್ನ ತಂದೆಗೆ ನಾವು ಅರ್ಪಿಸುತ್ತಿರುವ ಈ ವಿಶ್ವ ದಾಖಲೆ ಒಂದಲ್ಲ, ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಒಂದಿರುತ್ತೆ. ಅದ ನಂತರ ಅಮೇರಿಕಾದಿಂದ ಅಪ್ಪಾಜಿಗೆ ಹಾಗೂ ಅಮ್ಮನಿಗೆ ಹಾಗೂ ನನ್ನ ಭಾರತೀಯ ಅಮ್ಮನವರಿಗೆ ವಿಶ್ವ ದಾಖಲೆ ನೀಡೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಅಮ್ಮ, ನಾವು ನಿಮಗೇನು ಕೊಡೋಕ್ಕೆ ಸಾಧ್ಯವೂ ಇಲ್ಲ, ಆ ಯೋಗ್ಯತೆಯೂ ಇಲ್ಲ. ಏನೋ ನಮ್ಮ ಅಪ್ಪಾಜಿನ ನಮ್ಮ ಅಮ್ಮಾಜಿನ ಇಡೀ ಪ್ರಪಂಚಾದ್ಯಂತ ತೋರಿಸ್ಕೋಬೇಕು ಅನ್ನೋ ಒಂದು ಮಹದಾಸೆಯಿಂದ ಸುಮಾರು 10 ವರ್ಷಗಳ ಕಾಲ ನಾನು ಪ್ರಯತ್ನ ಪಟ್ಟಿದ್ದೆ. ಅದನ್ನು ಸಾಕಾರ ಮಾಡಿದವರು ಸಾಮ್ರಾಟ್ ಕೃಷ್ಣರವರು. ನಾನು ಅವರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ಹಾಗೂ ಶ್ರವಣ ಚಿರಋಣಿ ಆಗಿರ್ತೀನಿ. ನಾನು ಇವಾಗ